ಹಾಯ್ ಹಲೋ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಚಿಕನ್ ಬಿರಿಯಾನಿಗೋಸ್ಕರ ನೋಡಿ, ಚಿಕನ್ನು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಚಿಕನ್ಗೆ ಒಂದು ಕಾಲು ಗಂಟೆಯಿಂದ 20 ನಿಮಿಷವರೆಗೂ ನಾನು ಕಲಸಿಡ್ತಾ ಇದ್ದೀನಿ. ಈ ಥರ ಕಲಸಿಡೋದ್ರಿಂದ ಮಸಾಲೆ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಪೀಸಿಗೆ, ಮತ್ತು ಬಿರಿಯಾನಿಯಲ್ಲಿ ಪೀಸ್ ಗಟ್ಟಿ ಬರಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಲಸಿಟ್ಕೊತೀನಿ. ನೋಡಿ, ಕುಕ್ಕರಿಟ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ನಾನಿಲ್ಲಿ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಮಸಾಲೆ ಐಟಮು: ಸೋಂಪು, ಪಲಾವ್ ಎಲೆ, ಅನಾನಸು, ಮರಾಠಿ ಮೊಗ್ಗು, ಕಲ್ಲು, ಚಕ್ಕೆ, ಲವಂಗ ಮತ್ತು ಇನ್ನೊಂದು ಫ್ಲವರ್, ಅದು ಇಷ್ಟನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಧ್ಯಕ್ಕೆ ಕಟ್ ಮಾಡಿದ್ರೆ ಖಾರ ಜಾಸ್ತಿ ಬರುತ್ತೆ ಅಂತ ಆಗಲೇ ಸುಮ್ಮನೆ ಮುರಿದು ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಅಲ್ಲಿಗೂ ಅರ್ಜೆಂಟ್ ಇದೆ ಅಂತ ಹಾಗೆ ಹಾಕಿದ್ದೀನಿ. ಇನ್ನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಇದು ಕಸ್ತೂರಿ ಮೇಥಿನೂ ಹಾಕಿದ್ದೀನಿ ಸ್ವಲ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈ ಥರ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಡೋದ್ರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾನು ತುಂಬ ಬಿರಿಯಾನಿ ಅಂದರೆ ಏನು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ. ಇವತ್ತು ಸ್ವಲ್ಪನೇ, ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಚಿಕನ್ಗೆ ಕಲಸ್ಲಿಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನಲ್ಲಿ ಇರುತ್ತಲ್ವ, ಕಮ್ಮಿ ಬಿದ್ದರೆ ಮತ್ತೆ ಹಾಕ್ಕೋಬೋದು ಅಂತ ಸ್ವಲ್ಪ ಹಾಕ್ತಿದ್ದೀನಿ. ಆಗಲೇ ಕಲಸಿಟ್ಕೊಂಡಿದ್ನಲ್ಲ ಚಿಕನ್ನು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ, ಅರಿಶಿನ ಪುಡಿ ಇಷ್ಟು ಹಾಕಿ ನಾನು ಇಲ್ಲಿ 20 ನಿಮಿಷ ಕಲಸಿಟ್ಟಿದ್ದೆ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಗ ಬೆಂದೋಗುತ್ತೆ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ಬಿರಿಯಾನಿಯಲ್ಲಿ ಪೀಸ್ ಗಟ್ಟಿ ಬಂದುಬಿಡುತ್ತೆ ನೋಡಿ, ಒಂಥರ ನಾರು ಬರುತ್ತೆ. ಆ ಥರ ಬರಲ್ಲ ಅಂತ ಈ ಥರ ಮೊಸರು ಹಾಕಿ ಕಲಸಿಟ್ಕೊಳ್ಳೋದು ಫಸ್ಟೇ, ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಏನು ರುಬ್ಬಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ರುಬ್ಬಿರೋದು. ನೋಡಿ, ಇಲ್ಲಿ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಚಿಕನ್ ಮಸಾಲನೂ ಹಾಕ್ತಾಯಿದ್ದೀನಿ. ಅರ್ಜೆಂಟಿಗೆ ಮಾಡ್ಕೊಳ್ಳೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. ಈಗ ಇಲ್ಲಿ ನಾನು ಅಕ್ಕಿ 3 ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆ ನಾನು 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಹಾಕಬೇಕು. ನಾನಿಲ್ಲಿ 5 ಗ್ಲಾಸ್ ಹಾಕಿರ್ತೀನಿ, ಯಾಕಂದರೆ ಚಿಕನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಾನು 5 ಗ್ಲಾಸ್ ಹಾಕಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ರೈಸ್ ಮಾತ್ರ. ಸ್ವಲ್ಪ ಉದುರುದ್ರಾಗಿದ್ರೇ ಬಿರಿಯಾನಿ ಚೆನ್ನಾಗಿರೋದು, ಸ್ವಲ್ಪ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ವಲ್ಲ. ಅದಕ್ಕೆ ನಾನಿಲ್ಲಿ 5 ಗ್ಲಾಸ್ ಹಾಕಿದ್ದೀನಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ಫೈನಲಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಒಂದು ಹಗಳು ಇನ್ನೊಂದು ಹಗಳು ಅಂಟಲ್ಲ, ಆ ಥರ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿರುತ್ತೆ ಮತ್ತು ಆದಷ್ಟು ಬೇಗನೂ ಮಾಡ್ಬೋದು ಮನೇಲಿರೋವಂಥ ಐಟಮಲ್ಲೇ. ಹಾಗೆ ಒಂದು ಚಿಕನ್ ಫ್ರೈ ಮಾಡೋಣ. ಇದು ಸಿಂಪಲ್ಲಾಗೇ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ. ಇಲ್ಲಿ ನಾನು ಆಗಲೇ ಚಿಕನ್ನು, ಇದಕ್ಕೂ ಸಹ ಅಷ್ಟೇ ಸ್ವಲ್ಪ ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಹಾಕಿ ಕಲಸಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಟೊಮೊಟೊನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಕಿಪ್ ಆಗಿದೆ. ಅದೆಲ್ಲ ಹಾಕಿ ಫ್ರೈ ಆದಮೇಲೆ ನೋಡಿ, ಚಿಕನ್ ಮಸಾಲ, ಗರಂ ಮಸಾಲ ಹಾಕಿ ಇಲ್ಲಿ ಪೆಪ್ಪರು ಮತ್ತು ಜೀರಿಗೆ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಖಾರಕ್ಕೆ ಅಂತ ನಾನು ಖಾರದ ಪುಡಿ ಹಾಕಿಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ನಲ್ಲ ಅದು, ಮತ್ತು ಮೆಣಸು, ಜೀರಿಗೆ ಕುಟ್ಟ ಹಾಕಿದ್ದೀನಿ ಅಷ್ಟೇ. ಇದು ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು, ತುಂಬ ರುಚಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಗ್ರೇವಿ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಅಲ್ವಾ, ಮಟನ್ ಸಾಂಬಾರು ಸಹ ಮಾಡಿದ್ದೀನಿ. ಅದು ನಾನು ಫುಲ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಇದು ಅಷ್ಟೇ ಗಡಿಬಿಡಿಯಲ್ಲಿ ಎಲ್ಲ ಶಾರ್ಟ್ ತಗೊಂಡು ಹಾಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಫೈನಲ್ ನುಗ್ಗೆಕಾಯಿ ಹಾಕಿ ಮಟನ್ ಸಾಂಬಾರು ಮಾಡಿದ್ದೀನಿ. ಚಿಕನ್ ಪೆಪ್ಪರ್ ಗ್ರೇವಿ, ಮತ್ತು ರಾಯ್ತ, ಈರುಳ್ಳಿ, ಬಿರಿಯಾನಿ ತುಂಬ